ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿ ಆ್ಯನುವಲ್ ಎಕ್ಸಾಮಿಗೆ ಸೆಕ್ಷನ್ ಸಿ ಯಲ್ಲಿ ಕೇಳುವಂತಹ 6 ಮಾರ್ಕ್ಸಿನ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟು ದಟ್ ಈಸ್ ಪರ್ಚೇಸ್ ಬುಕ್. ಆ ಪರ್ಚೇಸ್ ಬುಕ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಪರ್ಚೇಸ್ ಬುಕ್ಕಿಗೆ ಸಂಬಂಧಪಟ್ಟಾಗೆ ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಟೋಟಲ್ ಆಗಿ ಸಬ್ಸಿಡಿಯರಿ ಬುಕ್ಸ್ಗಳು ಏನೇನಿದೆ ಎಲ್ಲವನ್ನು ಕೂಡ ನನ್ನ ಚಾನಲಲ್ಲಿ ಪ್ರಾಬ್ಲಮ್ನ ಯಾವ ರೀತಿಯಾಗಿ ಈಸಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. 2024-25 ಎಕ್ಸಾಮಿಗೆ ಸಂಬಂಧಪಟ್ಟಾಗೆ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಪರ್ಚೇಸ್ ಬುಕ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು, ಈಸಿಯಾಗಿ 6 ಮಾರ್ಕ್ಸ್ನ ಹೇಗೆ ತೊಗೊಳ್ಬೇಕು ಅಂತ. ಸೆಕ್ಷನ್ ಸಿ ಯಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳಲ್ಲಿ 3 ಕ್ವಶನ್ಸ್ಗೆ ನೀವು ಆನ್ಸರ್ನ ಮಾಡಬೇಕು. ಯಾವ 3 ಕ್ವಶನ್ಸ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಲ್ಲಿ ನಿಮಗೆ ಕ್ಲಾಸಿಫಿಕೇಷನ್ ಆಗಿರ್ಬೋದು, ಪರ್ಚೇಸ್ ಬುಕ್ ಆಗಿರ್ಬೋದು, ಸೇಲ್ಸ್ ಬುಕ್ ಆಗಿರ್ಬೋದು, ಪೆಟಿ ಕ್ಯಾಶ್ ಬುಕ್ ಆಗಿರ್ಬೋದು, ಟ್ರಯಲ್ ಬ್ಯಾಲೆನ್ಸ್ ಆಗಿರ್ಬೋದು, ದೆನ್ ಬ್ಯಾಲೆನ್ಸ್ ಶೀಟ್ ಎಲ್ಲವೂ ಕೂಡ ಈಸಿ ಇರುತ್ತೆ. 5 ಪ್ರಾಬ್ಲಮ್ಸು ಈಸಿ ಇರುತ್ತೆ. 5ಗೆ 5 ಕೂಡ ನೀವು ಅಟೆಂಡ್ ಮಾಡೋ ರೀತಿ ಇದ್ದೇ ಇರುತ್ತೆ. ಫಸ್ಟ್ ನಾನು ಕ್ಲಾಸಿಫಿಕೇಷನ್ನ ಯಾವ ರೀತಿಯಾಗಿ ಮಾಡಬೇಕು, ಅಸೆಟ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು, ಲಯಬಿಲಿಟಿ ಹೇಗೆ ಫೈಂಡ್ ಔಟ್ ಮಾಡೋದು, ಎಕ್ಸ್ಪೆನ್ಸಸ್ಸು, ಲಾಸಸ್ಸು, ಇನ್ಕಮ್ಮು, ಗೇನ್ಸು, ಕ್ಯಾಪಿಟಲ್ಲು, ಇದನ್ನು ಯಾವ ರೀತಿ ಕ್ಲಾಸಿಫೈ ಮಾಡಿ ಬರೆದ್ರೆ 6 ಮಾರ್ಕ್ಸ್ ಸಿಗುತ್ತೆ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ನೆಕ್ಸ್ಟು ಸೆಕೆಂಡ್ ವಿಡಿಯೋದಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದು, ಯಾಕಂತ ಹೇಳಿದ್ರೆ 6 ಮಾರ್ಕ್ಸಿಗೆ ನೀವು ಆಲ್ರೆಡಿ ಫೈನಲ್ ಅಕೌಂಟ್ ಕಾನ್ಸೆಪ್ಟನ್ನು ಓದ್ತಾ ಇರೋರು ಫೈನಲ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇರ್ತೀರಿ. ಫಸ್ಟು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ತೀರಿ, ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀರಿ, ಆನಂತರ ಬ್ಯಾಲೆನ್ಸ್ ಶೀಟ್ನ ನೀವು ಮಾಡ್ತೀರಿ. ನಿಮಗೆ ಫೈನಲ್ ಅಕೌಂಟಲ್ಲಿ 12 ಮಾರ್ಕ್ಸ್ ಸಿಗಬೇಕು ಅಂತ ಹೇಳಿದ್ರೆ ಟ್ರೇಡಿಂಗ್ ಅಕೌಂಟನ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ, ಟ್ರೇಡಿಂಗ್ ಅಕೌಂಟಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಬರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಯಾವ ರೀತಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ, ಅದರಲ್ಲಿ ಬರುವಂತಹ ಟ್ರಾನ್ಸಾಕ್ಷನ್ಸ್ಗಳು ಏನೇನು, ಬ್ಯಾಲೆನ್ಸ್ ಶೀಟ್ ಹೇಗೆ ಪ್ರಿಪೇರ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಬರುತ್ತೆ ಅನ್ನುವಂತಹ ಡೀಟೇಲ್ ನಾಲೆಡ್ಜಿನ ಕಲಿಸಾದ್ರ ಮೇಲೆ ಫೈನಲ್ ಅಕೌಂಟನ್ನು ಹೇಳ್ಕೊಡೋವಂಥದ್ದು. ಹಾಗಾಗಿ 6 ಮಾರ್ಕ್ಸಿಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಿ, ಅಥವಾ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿ, ಅಥವಾ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಸಪ್ರೇಟಾಗಿ 6 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಟ್ರೇಡಿಂಗ್ ಅಕೌಂಟ್ ಅಂತ ಬಂದಾಗ ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕು, ಪರ್ಚೇಸು, ಸೇಲ್ಸು, ವೇಜಸ್ಸು ಅಥವಾ ಫ್ರೈಟ್ ಇಷ್ಟೇ ಇರುತ್ತೆ. ಇಷ್ಟರಲ್ಲೇ ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬಂದಾಗ ಎಕ್ಸ್ಪೆನ್ಸಸ್ಸು, ಲಾಸಸ್ಸು, ಇನ್ಕಮ್ಮು, ಗೇನು ಇಷ್ಟರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮುಗಿದೋಗುತ್ತೆ. ನೆಕ್ಸ್ಟು ನಾವು ಬ್ಯಾಲೆನ್ಸ್ ಶೀಟ್ಗೆ ಬಂದಾಗ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಾಗೆ ಬಿಸ್ನೆಸ್ಸಲ್ಲಿರುವಂತಹ ಅಸೆಟ್ಸು ಅಥವಾ ಬಿಸ್ನೆಸ್ಸಿಗೆ ಯಾವುದು ಅಸೆಟ್ ಆಗುತ್ತೆ, ಬಿಸ್ನೆಸ್ಸಲ್ಲಿರುವಂತಹ ಲಯಬಿಲಿಟೀಸು ಅಥವಾ ಬಿಸ್ನೆಸ್ಸಿಗೆ ಏನೇನು ಲಯಬಿಲಿಟೀಸ್ ಆಗುತ್ತೆ ಅದೆಲ್ಲವನ್ನು ನಾವು ತಿಳ್ಕೊಂಡು ಅಸೆಟ್ಸ್ ಯಾವುದು, ಲಯಬಿಲಿಟಿ ಯಾವುದು ಅಂತ ಡಿವೈಡ್ ಮಾಡಿ ಬರೆದ್ರೆ ನಮಗೆ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗುತ್ತೆ. ಅಲ್ಲಿ 6 ಮಾರ್ಕ್ಸು ನಮಗೆ ಸಿಗುತ್ತೆ. ಸೊ ಇದನ್ನು ಡೀಟೇಲ್ ಆಗಿ ಹೇಳಿರುವಂಥ ವಿಡಿಯೋ ಬ್ಯಾಲೆನ್ಸ್ ಶೀಟ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ಹೇಗೆ ಮಾಡಿದರೂ ಕೂಡ 6 ಮಾರ್ಕ್ಸ್ ಸಿಗುತ್ತೆ. ಬಿಕಾಸ್ ಅಸೆಟ್ಸು ಮತ್ತು ಲಯಬಿಲಿಟಿಯನ್ನು ಫೈಂಡ್ ಔಟ್ ಮಾಡಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಬರೆಯೋದು ತುಂಬಾ ಈಸಿ. ಓಕೆನಾ? ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಪರ್ಚೇಸ್ ಬುಕ್, ಈ ಹಿಂದೆ ಪರ್ಚೇಸ್ ಬುಕ್ಕಿನ ಕಾನ್ಸೆಪ್ಟ್ಗಳು, ಲಿಂಕ್ಗಳು ಏನೇ ನೀವು ನೋಡಿರ್ತೀರಿ ಅದನ್ನೆಲ್ಲ ಫಾಲೋ ಮಾಡಬೇಕು. ಯಾಕಂತ ಹೇಳಿದ್ರೆ ಕೆಲವೊಂದು ಪರ್ಚೇಸ್ ಬುಕ್ಕಲ್ಲಿ ಏನಿಲ್ಲ, ಸಿಂಪಲ್ ಆಗಿ ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಆಗದೇ ಇರೋ ಒಂದು ಟ್ರಾನ್ಸಾಕ್ಷನ್ನ ಕೊಟ್ಟಿರ್ತಾರೆ. ನೀವು ಅದನ್ನೊಂದು ಫೈಂಡ್ ಔಟ್ ಮಾಡೋದು ಕಲ್ತ್ಕೊಂಡ್ರೆ ಸಾಕು, ಮತ್ತಿನ್ನೇನು ಇಲ್ಲ. ಇಲ್ಲಿ ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಪರ್ಚೇಸ್ ಬುಕ್ ಆಫ್ ಉಮಾದೇವಿ ಟ್ರೇಡರ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಫಸ್ಟು ಜನವರಿ 1, 2023 ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮಿಸ್ಟರ್ ಭಾಸ್ಕರ್ ಫಾರ್ ₹50,000. ಓಕೆನಾ? 50,000ಗೆ ಭಾಸ್ಕರಿಂದ ಗೂಡ್ಸನ್ನ ಪರ್ಚೇಸ್ ಮಾಡಿದ್ದೀವಿ. ಎರಡನೇದು ಕ್ರೆಡಿಟ್ ಪರ್ಚೇಸಸ್ ಫ್ರಮ್ ಮಿಸ್ಟರ್ ರಾಘವೇಂದ್ರ ಫಾರ್ ಲೆಸ್ 10% ಡಿಸ್ಕೌಂಟ್. 10% ಡಿಸ್ಕೌಂಟಲ್ಲಿ ನಾವು ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ಡ್ ಫ್ರಮ್ ಉಮೇಶ್ ಟ್ರೇಡರ್ಸ್. ನೆಕ್ಸ್ಟು ಪರ್ಚೇಸ್ಡ್ ಆಫೀಸ್ ಫರ್ನಿಚರ್ ಫ್ರಮ್ ಬಾಂಬೆ ಫರ್ನಿಚರ್ ಫಾರ್ ₹12,000 ಅಂತ ಇದೆ. ಇಲ್ಲಿ ನೀವೇನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಪರ್ಚೇಸ್ ಬುಕ್ಕನ್ನು ಪ್ರಿಪೇರ್ ಮಾಡುವಾಗ ಯಾವುದೇ ರೀತಿಯ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ಗಳನ್ನು ಎಂಟ್ರಿ ಮಾಡಲ್ಲ. ಓನ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸನ್ನ ಎಂಟ್ರಿ ಮಾಡ್ತೀವಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಬಿಸ್ನೆಸ್ಸಲ್ಲಿ ಏನೇ ಅಸೆಟ್ಸ್ಗಳನ್ನ ಪರ್ಚೇಸ್ ಮಾಡಿದರೂ ಕೂಡ ಅದನ್ನು ನಾವು ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡಲ್ಲ. ಸೊ ಇಲ್ಲಿ ಫರ್ನಿಚರ್ ಅಂತ ಹೇಳೋದು ಬಿಸ್ನೆಸ್ಸಿಗೆ ಅಸೆಟ್. ಹಾಗಾಗಿ ಇದನ್ನು ನಾವು ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡಲ್ಲ. ಅಂದರೆ ಈ ಒಂದು ಟ್ರಾನ್ಸಾಕ್ಷನ್ನ ನಾವು ಪರ್ಚೇಸ್ ಬುಕ್ಕಿಗೆ ತಗೊಳ್ಳೋದೇ ಇಲ್ಲ. ಪರ್ಚೇಸ್ ಬುಕ್ ರಿಮೈನಿಂಗ್ ಟ್ರಾನ್ಸಾಕ್ಷನ್ಸನ್ನೆಲ್ಲ ಬರೆದು ಕ್ಲೋಸ್ ಮಾಡೋದ್ರ ಮೇಲೆ ಒಂದು ನೋಟ್ ಕೊಡ್ತೀವಿ. ಬಿಕಾಸ್ ಇದು ಅಸೆಟ್ಟು, ಹಾಗಾಗಿ ನಾವು ಎಂಟ್ರಿ ಮಾಡಿಲ್ಲ ಅಂತ ಒಂದು ನೋಟ್ ಬರೆದ್ರೆ ಆಯಿತು. ನೆಕ್ಸ್ಟು ಬಾಟ್ ಗೂಡ್ಸ್ ಫ್ರಮ್ ಸಂತೋಷ್ ಲೆಸ್ 5% ಡಿಸ್ಕೌಂಟ್ ಅಂತಿದೆ. ಬಾಟ್ ಅಂತ ಹೇಳಿದ್ರು ಕೂಡ ಪರ್ಚೇಸೇ ಆಗುತ್ತೆ. ಹಾಗಾದರೆ ಪರ್ಚೇಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ನಾವು ಫಾರ್ಮ್ಯಾಟ್ ಹೇಗೆ ಹಾಕ್ಕೊಳ್ಬೇಕು? ಫಸ್ಟು ಪರ್ಚೇಸ್ ಬುಕ್ ಆಫ್ ಉಮಾದೇವಿ ಟ್ರೇಡರ್ಸ್ ಕ್ವಶನಲ್ಲಿ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟು ಕಾಲಮ್ ಹಾಕ್ಕೊಳ್ಳುವಾಗ ಡೇಟ್, ಇನ್ವರ್ಡ್, ಇನ್ವಾಯ್ಸ್ ನಂಬರ್, ಪರ್ಟಿಕ್ಯುಲರ್ಸ್, LF ಲೆಡ್ಜರ್ ಫೋಲಿಯೋ,
ಅಮೌಂಟ್. ಓಕೆನಾ. ಫಸ್ಟು ಜನವರಿ 1 2023ಗೆ ಟ್ರಾನ್ಸಾಕ್ಷನ್ ನಡೆದಿದೆ. ಮಿಸ್ಟರ್ ಭಾಸ್ಕರ್, ನೀವಿಲ್ಲಿ ಮಿಸ್ಟರ್ ಭಾಸ್ಕರ್ ಅಂತ ಬರೆದ್ರೆ ಸಾಕು. ಎಷ್ಟು ಅಮೌಂಟು ಪ್ರಾಬ್ಲಮಲ್ಲಿ ಅವ್ರು ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ 50,000ನ ಎಂಟ್ರಿ ಮಾಡಿದ್ರಾಯ್ತು. 50,000 ಎಂಟ್ರಿ ಮಾಡಿ. ನೆಕ್ಸ್ಟು ಸೆಕೆಂಡ್ ಒನ್, ಕ್ರೆಡಿಟ್ ಪರ್ಚೇಸ್ ಫ್ರಮ್ ಮಿಸ್ಟರ್ ರಾಘವೇಂದ್ರ ಫಾರ್ ಲೆಸ್ 10% ಡಿಸ್ಕೌಂಟ್ ಅಂತ ಇದೆ. ಟೋಟಲ್ ಅಮೌಂಟ್ ಎಷ್ಟು 40,000 ಇದೆ. ನೀವೇನು ಮಾಡಬೇಕು, ಇನ್ನರ್ ಕಾಲಮಲ್ಲೇ ಮಿಸ್ಟರ್ ರಾಘವೇಂದ್ರ 40,000 ಅಮೌಂಟ್ ಎಷ್ಟು 40,000. ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಹೇಳಿದ್ದಾರೆ, 10% ಡಿಸ್ಕೌಂಟು. 10/100 ಮಾಡಿಕೊಂಡು 40,000 ಇಂಟು 10 ಡಿವೈಡೆಡ್ ಬೈ 100 ಅಂತ ಮಾಡಿದಾಗ ನಿಮಗೆ ಟೋಟಲ್ ಆಗಿ 4,000 ಇಂಟ್ರೆಸ್ಟ್ ಬರುತ್ತೆ. ಈ 4,000 ಇಂಟ್ರೆಸ್ಟನ್ನು ನೀವು 40,000ಅಲ್ಲಿ ಲೆಸ್ ಮಾಡಿ, ಡಿಸ್ಕೌಂಟ್ ಅಮೌಂಟನ್ನು ಲೆಸ್ ಮಾಡಿ ಔಟರ್ ಕಾಲಮಿಗೆ ಬರಿಬೇಕು. 36,000 ಆಗುತ್ತೆ. ಓಕೆನಾ. ನೆಕ್ಸ್ಟು ಜನವರಿ 12ಗೆ ಪರ್ಚೇಸ್ಡ್ ಫ್ರಮ್ ಉಮೇಶ್ ಟ್ರೇಡರ್ಸ್ ಅಂತ ಇದೆ. ಉಮೇಶ್ ಟ್ರೇಡರ್ಸ್ ಅಂತ ಬರೀರಿ, ಡೇಟ್ನ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಉಮೇಶ್ ಟ್ರೇಡರ್ಸ್ ಅಂತ ಬರೀರಿ, ಡೈರೆಕ್ಟಾಗಿ ಅಮೌಂಟ್ ಬರೀರಿ. ಇಲ್ಲಿ ಯಾವುದೇ ರೀತಿಯ ಡಿಸ್ಕೌಂಟಿನ ಅಡ್ಜಸ್ಟ್ಮೆಂಟು ಇಲ್ಲ. ನೆಕ್ಸ್ಟು ಜನವರಿ 20 ಇಲ್ಲಿ ಫರ್ನಿಚರ್ನ ಪರ್ಚೇಸ್ ಮಾಡಿದ್ದು, ಇದನ್ನ ಬರೆಯೋದಿಲ್ಲ. ಲಾಸ್ಟ್ ಟ್ರಾನ್ಸಾಕ್ಷನ್ ಸಂತೋಷ್ ಹತ್ರ ಲೆಸ್ 5% ಡಿಸ್ಕೌಂಟ್ ಇದೆ. ಬಾಟ್ ಗೂಡ್ಸ್ ಫ್ರಮ್ ಸಂತೋಷಿಂದ ನಾವು ಗೂಡ್ಸನ್ನ ಪರ್ಚೇಸ್ ಮಾಡಿದ್ದೀವಿ 5% ಡಿಸ್ಕೌಂಟಿಗೆ. ಸೊ ಸಂತೋಷ್ ಅಂತ ಬರೀರಿ. ಎಗೇನ್ 30,000 ಅವ್ರೇನು ಹೇಳಿರೋದು 30,000 ಮೇಲೆ 5% ಡಿಸ್ಕೌಂಟ್ ಅಂತ ಹೇಳಿದ್ದಾರೆ. 5 ಡಿವೈಡೆಡ್ ಬೈ 100 ಮಾಡ್ಕೊಳ್ಬೇಕು ನೋಡಿ ಇಲ್ಲಿ. ಸೊ 5 3 15 ಆಗುತ್ತೆ. ಅಲ್ಲಿಗೆ 1,500 ಡಿಸ್ಕೌಂಟ್ ಆಗುತ್ತೆ. ನೀವು 30,000ಅಲ್ಲಿ 1,500ನ ಲೆಸ್ ಮಾಡಿ 28,500ನ ಬರಿಬೇಕು. ಇದಿಷ್ಟಾದ್ರ ಮೇಲೆ ಇಲ್ಲಿ ಏನು 4 ಟ್ರಾನ್ಸಾಕ್ಷನ್ ಬರೆದಿದ್ದೀರಿ, ಆ 4 ಟ್ರಾನ್ಸಾಕ್ಷನಿನ ಅಮೌಂಟನ್ನ ಟೋಟಲ್ ಮಾಡಿ ಬರೀರಿ. ಇಷ್ಟೇ, ಸಿಂಪಲ್, ಮುಗಿದೋಯ್ತು. ಟೋಟಲ್ ಮಾಡಿ ಬರೆದಾದ್ರ ಮೇಲೆ ಇಲ್ಲಿ ಯಾವುದು ಜನವರಿ 20 ಡೇಟಿಂದು ನಾವು ತಗೊಂಡಿಲ್ಲ. ಯಾಕಂತ ಹೇಳಿದ್ರೆ ಅಸೆಟ್ ಆಗಿರೋದ್ರಿಂದ ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡಲ್ಲ. ಸೊ ಅದಕ್ಕೊಂದು ನೋಟು ಏನಿಲ್ಲ, ಅಲ್ಲಿ ಏನು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ ಅದನ್ನೇ ಬರೆಯೋದು. ಜನವರಿ 20 ಪರ್ಚೇಸ್ಡ್ ಆಫೀಸ್ ಫರ್ನಿಚರ್ ಫ್ರಮ್ ಬಾಂಬೆ ಫರ್ನಿಚರ್ ಫಾರ್ ₹20,000. ಓಕೆನಾ. ಇದು ನೋಟ್. ಯಾಕಂತ ಹೇಳಿದ್ರೆ ಇದು ನಾವು ತಗೊಳ್ಳೋದಿಲ್ಲ. ಪರ್ಚೇಸ್ ಬುಕ್ಕಲ್ಲಿ ನೀವು ತಿಳ್ಕೊಂಡಿರಬೇಕಾಗಿರೋದು ಅಷ್ಟೇ. ಒಂದು ಕ್ಯಾಶ್ ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡೋದಿಲ್ಲ, ಅಸೆಟ್ಸನ್ನ ಪರ್ಚೇಸ್ ಮಾಡಿದ್ರೆ ಬರೆಯೋದಿಲ್ಲ. ನೆಕ್ಸ್ಟು ಡಿಸ್ಕೌಂಟನ್ನು ಕ್ಯಾಲ್ಕುಲೇಟ್ ಮಾಡೋದನ್ನು ಕಲ್ತ್ಕೊಳ್ಬೇಕು. ಡಿಸ್ಕೌಂಟ್ ಅವ್ರು ಎಷ್ಟು ಪರ್ಸೆಂಟ್ ಹೇಳಿರ್ತಾರೆ ಅಂತ ಆ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಒರಿಜಿನಲ್ ಅಮೌಂಟಲ್ಲಿ ಅದನ್ನು ಲೆಸ್ ಮಾಡಿ ಔಟರ್ ಕಾಲಮಿಗೆ ಬರೆದ್ರೆ ಆಯಿತು. ಸೊ ಇಷ್ಟು ಮಾಡಿದರೆ ನಿಮಗೆ 6 ಮಾರ್ಕ್ಸು ಸಿಗುತ್ತೆ. ನೆಕ್ಸ್ಟು ಸೇಲ್ಸ್ ಬುಕ್ಕನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೇಮ್ ಟು ಸೇಮ್ ರೂಲ್ಸು. ಸೇಲ್ಸ್ ಬುಕ್ಕಲ್ಲೂ ಕೂಡ ನಾವು ಅಸೆಟನ್ನು ಸೇಲ್ ಮಾಡಿದರೆ ಬರೆಯೋದಿಲ್ಲ. ನೆಕ್ಸ್ಟು ಕ್ಯಾಶ್ ಸೇಲ್ಸ್ ಇದ್ದರೆ ಬರೆಯೋದಿಲ್ಲ. ಡಿಸ್ಕೌಂಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು ಸೇಮ್ ಇರುತ್ತೆ. ಈಸಿಯಾಗಿ ಅಲ್ಲೂ ಕೂಡ 6 ಮಾರ್ಕ್ಸನ್ನು ತಗೊಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.